ಸುಲೋಚನಾ, ಸುಲೋಚನಾ, ಏಕೆ ಅಳುತ್ತಿರುವೆ? ನಿನ್ನ ದುಃಖ ಉಕ್ಕಿಸುವಂಥದ್ದೇನಾದರೂ ನಡೆಯುತ್ತೆ? ಹೇಳು ಸುಲೋಚನಾ. ಅತ್ತೆಯವರೇ, ನಿಮ್ಮ ಪುತ್ರ ಆ ರಾಮನಿಂದ ಪರಾಭವಗೊಂಡರಂತೆ. ಹೌದೇ? ಹಾಗೆಂದು ನಿನಗೆ ಯಾರು ಹೇಳಿದರು? ನಾನು ದೇವಿಯ ಮಂದಿರದಿಂದ ಅಶೋಕವನದ ಮಾರ್ಗವಾಗಿ ಬರುತ್ತಿರುವಾಗ ತ್ರಿಜಟ ಸೀತೆಗೆ ಹಾಗೆಂದು ಹೇಳುತ್ತಿದ್ದಳು. ನಮಗೆ ತಿಳಿಯದ ವಿಷಯಗಳು ನಮಗಿಂತ ಮೊದಲು ತ್ರಿಜಟೆಗೆ, ಆ ಮೂಲಕ ಸೀತೆಗೆ ತಿಳಿಯುತ್ತಿದೆ. ಪ್ರಭುಗಳಿಗೆ ಈ ವಿಷಯ ತಿಳಿದರೆ ತ್ರಿಜಟೆ ದಂಡನೆಗೆ ಒಳಗಾಗುತ್ತಾಳೆ. ಬೇಡ ಅತ್ತೆಯವರೇ, ಹಾಗಾಗುವುದು ಬೇಡ. ಸಾಧ್ವಿಯಾದ ಸೀತೆ ತ್ರಿಜಟೆಯಿಂದ ರಣರಂಗದ ವಿಷಯಗಳನ್ನು ತಿಳಿಯುವುದಕ್ಕೆ ಅಡ್ಡಿಯಾಗುವುದು ಬೇಡ. ಹಲವು ತಿಂಗಳುಗಳಿಂದ ವಿಯೋಗದ ದುಃಖದಿಂದ ತಳಮಳಿಸುತ್ತಿರುವ ಸೀತೆಗೆ ಅಷ್ಟಾದರೂ ಸಮಾಧಾನ ದೊರಕಲಿ. ಹೌದು ಸುಲೋಚನ, ನೀನು ಹೇಳುತ್ತಿರುವುದು ಸರಿಯಾಗಿದೆ. ಲಂಕೇಶ್ವರನ ಅಪಹರಣದಿಂದ ನೊಂದು ಹೋಗಿರುವ ಸೀತೆಗೆ ತನ್ನ ಪತಿಯ ವಿಚಾರ ತಿಳಿಯುವುದೇ ಸ್ವಲ್ಪ ಸಮಾಧಾನ ನೀಡುತ್ತದೆ. ತ್ರಿಜಟೆಯಿಂದ ಅವಳಿಗೆ ಅಷ್ಟಾದರೂ ಸಹಾಯವಾಗಲಿ. ನಾವಂತೂ ಅವಳಿಗೆ ಯಾವ ಸಹಾಯವನ್ನು ಮಾಡಲಾಗದ ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದೇವೆ. ನಮ್ಮಿಂದ ಅವಳಿಗೆ ಉಪಕಾರವಾಗದಿದ್ದರೂ ಪರವಾಗಿಲ್ಲ, ಅಪಕಾರವಾಗುವುದು ಬೇಡ. ರಾಮಸೇನೆಯನ್ನು ನಾಶ ಮಾಡಿ ನಿಮಗೆ ಜಯ ತಂದು ಕೊಡುವುದೇ ನನ್ನ ಜೀವನದ ಪರಮ ಗುರಿ. ಅದಕ್ಕಾಗಿ ಎಲ್ಲ ತಂತ್ರಗಳನ್ನು ಮಾಡುತ್ತಿದ್ದೇನೆ. ಆದರೆ ಯಾವ ತಂತ್ರಗಳು ಫಲಿಸುತ್ತಿಲ್ಲವಲ್ಲ. ನಾಗಾಸ್ತ್ರದಿಂದ ಅವರನ್ನು ಬಂಧಿಸಿದೆ, ಅವರಿಂದ ಪಾರಾದರು. ಬ್ರಹ್ಮಾಸ್ತ್ರದಿಂದ ಅವರು ಪ್ರಜ್ಞೆ ತಪ್ಪುವಂತೆ ಮಾಡಿದೆ. ಆದರೆ ಹನುಮಂತನು ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದಿದ್ದರಿಂದ ಅವರು ಅದರಿಂದಲೂ ಪಾರಾದರು. ನೀನು ಮಾಯಾವಿದ್ಯೆಯಿಂದ ಅವರನ್ನು ಮಣಿಸಲು ನೋಡಿದೆ, ಆದರೆ ಅವರು ನೀನೇ ಅವರಿಗೆ ಮಣಿಯುವಂತೆ ಮಾಡಿ ಪಲಾಯನ ಮಾಡುವಂತೆ ಮಾಡಿದರು. ಹೀಗೆ ಆಗುತ್ತಿದ್ದರೆ ನಿನ್ನ ಹೋಮದಿಂದಾಗಲಿ ತಂತ್ರದಿಂದಾಗಲಿ ಏನು ಪ್ರಯೋಜನ ಕುಮಾರ? ತಂದೆಯವರೇ, ಇಲ್ಲಿಯವರೆಗೆ ಆದದ್ದನ್ನು ಮತ್ತೆ ನೆನೆಸಿಕೊಳ್ಳುವುದು ಬೇಡ. ಆದರೆ ಇದು ಮುಂದೆ ನಾನು ಮಾಡುವ ತಂತ್ರವನ್ನು ಯಾರಿಂದಲೂ ಊಹೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆ ರಾಮ ಲಕ್ಷ್ಮಣರು ಮತ್ತವರ ಸಮಸ್ತ ವಾನರ ಸೈನ್ಯವೇ ಯುದ್ಧವನ್ನು ನಿಲ್ಲಿಸುವಂತ ಪರಿಸ್ಥಿತಿಯನ್ನು ಉಂಟು ಮಾಡುವಂಥದ್ದು. ಅಂಥ ಒಂದು ಪ್ರಚಂಡ ತಂತ್ರವನ್ನು ಸಫಲಗೊಳಿಸಲು ಈ ಹೋಮವನ್ನು ಆರಂಭಿಸಿದೆ. ಆದರೆ ಅದನ್ನು ನೀವು ನಿಲ್ಲಿಸುವಂತೆ ಮಾಡಿಬಿಟ್ಟಿರಿ. ಕುಮಾರ, ನೀನು ಏನು ಮಾಡುವೆಯೋ ಗೊತ್ತಿಲ್ಲ. ಆದರೆ ಆ ರಾಮ ಲಕ್ಷ್ಮಣರೋ ಹಿಮ್ಮೆಟ್ಟಬೇಕು. ಅದಕ್ಕಾಗಿ ನೀನು ಯಾವ ತಂತ್ರವನ್ನಾದರೂ ಮಾಡು. ನನಗೆ ಬೇಕಾಗಿರುವುದು ತಾತ್ಕಾಲಿಕ ಗೆಲುವಲ್ಲ, ಶಾಶ್ವತವಾದ ಮಹಾವಿಜಯ. ಸುಲೋಚನ, ನಿನ್ನ ಈ ಸದ್ಗುಣವನ್ನು ಕಂಡು ನನಗೆ ತುಂಬಾ ಸಂತೋಷವಾಗುತ್ತಿದೆ. ಆ ರಾಮನಿಂದ ನಿನ್ನ ಪತಿ ಪರಾಭವಗೊಂಡ ವಿಷಯವನ್ನು ತಿಳಿದ ಮೇಲೂ ನೀನು ಆ ಸೀತೆಯ ಮೇಲೆ ಅನುಕಂಪ ತೋರಿಸುತ್ತಿರುವುದು ನಿನ್ನ ಔದಾರ್ಯವನ್ನು ತೋರಿಸುತ್ತದೆ. ಇದರಲ್ಲಿ ನನ್ನ ಔದಾರ್ಯವೇನಿದೆ ಅತ್ತೆಯವರೇ? ಸೀತೆಯಂತ ಪತಿವ್ರತೆಗೆ ಒದಗಿದ ದುಃಖವನ್ನು ಕಂಡು ಮನಸ್ಸುಳ್ಳ ಯಾರೇ ಆದರೂ ಅನುಕಂಪವನ್ನು ತೋರಿಸುತ್ತಾರೆ. ಮನಸ್ಸುಳ್ಳವರಾದರೆ ಸರಿ, ಆದರೆ ಮನಸ್ಸಿಲ್ಲದವರಿಂದ ಅವಳಿಗಾಗುತ್ತಿರುವ ಹಿಂಸೆಯನ್ನು ತಡೆಯಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲವಲ್ಲ. ಈಗ ನಮ್ಮ ಸ್ಥಿತಿಯೇ ಅತಂತ್ರವಾಗಿದೆ. ಪರಾಭವನಾಗಿರುವ ನಿನ್ನ ಪತಿ ಮತ್ತೆ ಆ ರಾಮನೊಂದಿಗೆ ಯುದ್ಧಕ್ಕೆ ಹೊರಟರೆ ಅದರ ಪರಿಣಾಮವೇನಾಗುವುದೋ ಎಂದು ನನಗೆ ಭಯವಾಗುತ್ತಿದೆ. ಅತ್ತೆಯವರೇ, ಈಗಲಾದರೂ ನಿಮ್ಮ ಪುತ್ರ ಆ ರಾಮನ ವಿರುದ್ಧ ಹೋರಾಡಲು ಹೋಗದಂತೆ ತಡೆಯಲು ಮಹಾರಾಜರಿಗೆ ಹೇಳಲಾಗುವುದಿಲ್ಲವೇ? ಹೇಳಬಹುದು, ಆದರೆ ಅವರು ಕೇಳುತ್ತಾರೆ ಎಂಬ ನಂಬಿಕೆ ನನಗಿಲ್ಲ. ಆಗಲಿ,
ಪ್ರಯತ್ನ ಮಾಡುತ್ತೇನೆ. ಆದರೆ ನನ್ನ ಪ್ರಯತ್ನಕ್ಕಿಂತ ಕರುಣಾಮಯನಾದ ಆ ಪರಮೇಶ್ವರನು ಅವರಿಗೆ ಒಳ್ಳೆಯ ಮನಸ್ಸನ್ನು ನೀಡಬೇಕು. ನೀನು ಧೈರ್ಯವಾಗಿರು ಮಗಳೇ. ತಂದೆಯೇ, ಈ ಸಲ ನಾನು ಯಾವ ಮಾಯಾ ಯುದ್ಧದ ಮೊರೆ ಹೋಗುವುದಿಲ್ಲ. ಕಣ್ಣಿಗೆ ಕಾಣಿಸದೆ ಕಾಡುವ ಯಾವ ಪ್ರಯತ್ನವನ್ನು ಮಾಡುವುದಿಲ್ಲ. ರಣರಂಗದಲ್ಲಿ ಸಮಸ್ತ ವಾನರ ಸೇನೆಯ ಎದುರಿಗೆ ನಿಂತು ನನ್ನ ಶಕ್ತಿ ಏನೆಂದು ತೋರಿಸಿಕೊಡುತ್ತೇನೆ. ಆ ನನ್ನ ಅಪರಿಮಿತವಾದ ಪರಾಕ್ರಮವನ್ನು ಕಂಡು ಸುಗ್ರೀವಾದಿ ವಾನರ ವೀರರ ಜಂಗಾಬಲವೇ ಉಡುಗಿ ಹೋಗಬೇಕು. ಆ ರಾಮ ಲಕ್ಷ್ಮಣರು ಪ್ರಾಣ ಭಯದಿಂದ ತತ್ತರಿಸಿ ನಿಮ್ಮ ಪಾದಗಳಿಗೆ ಶರಣಾಗಬೇಕು. ಹಾಗೆ ಮಾಡುತ್ತೇನೆ. ಭಲೆ ಕುಮಾರ, ಭಲೆ. ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಮೈ ರೋಮಾಂಚನವಾಗುತ್ತಿದೆ. ಇದೆಲ್ಲ ನಿಜವಾಗಿ ಬಿಟ್ಟರೆ ನಾವು ತ್ರಿಲೋಕಗಳನ್ನೇ ಜಯಿಸಿದಷ್ಟು ಸಂತೋಷವಾಗುತ್ತದೆ. ಆ ತ್ರಿಲೋಕಗಳಿಗೂ ನಿನ್ನನ್ನೇ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ಆನಂದ ಪಡುತ್ತೇನೆ. ಇರಲಿ ಕುಮಾರ, ನೀನು ಯೋಚಿಸಿರುವ ಆ ತಂತ್ರ ಯಾವುದು? ಅದನ್ನು ಈಗಲೇ ಹೇಳಿದರೆ ಸ್ವಾರಸ್ಯವಿರುವುದಿಲ್ಲ. ತಂದೆಯವರೇ, ನನಗೆ ಅನುಮತಿ ಕೊಡಿ. ಮತ್ತೆ ನಾನು ಹೋಮವನ್ನು ಆರಂಭಿಸುತ್ತೇನೆ. ನೀವು ಇಲ್ಲಿಯೇ ಇದ್ದು ಹೋಮದ ಸಂಕಲ್ಪ ಫಲಿಸುವುದನ್ನು ಕಣ್ಣಾರೆ ನೋಡುವಿರಂತೆ. ಆಗಲಾದರೂ ನನ್ನ ತಂತ್ರದ ಬಗ್ಗೆ ನಿಮಗೆ ನಂಬಿಕೆಯುಂಟಾಗುತ್ತದೆ. ಆಗಲಿ ಕುಮಾರ, ಇಲ್ಲಿಯೇ ಕಾಯುತ್ತೇನೆ. ನಿನ್ನ ತಂತ್ರ ಫಲಿಸುವುದನ್ನು ಕಾಣಲು ಇಲ್ಲಿಯೇ ಇರುತ್ತೇನೆ. ನನ್ನ ಸಂಕಲ್ಪ ಸಿದ್ಧಿಸಲೆಂದು ಹರಸಿ ತಂದೆಯೇ. ವಿಜಯೀ ಭವ. ಪರಿಮಳವೋ ತೊರೆದ ಪುಷ್ಪದ ಹಾಗೆ, ಹಸಿರಿಲೆಯೋ ಇಲ್ಲದ ವೃಕ್ಷದ ಹಾಗೆ. ಪರಿಮಳವೋ ತೊರೆದ ಪುಷ್ಪದ ಹಾಗೆ, ಹಸಿರಿಲೆಯೋ ಇರದ ವೃಕ್ಷದ ಹಾಗೆ. ನೀವಿರದೆ ನಾನು, ನೀವಿರದ ನೀನು, ನಿಮಗಾಗಿ ನಾನು ಬದುಕಿರುವೆನು ಇನ್ನೂ. ನೀವಿರದೆ ನಾನು, ನೀರಿರದ ನೀನು, ನಿಮಗಾಗಿಯೇ ನಾನು ಬದುಕಿರುವೆನು ಇನ್ನೂ. ರಾಮ್, ಭೀಮ್, ರೂಮ್. ತಂದೆ, ನನ್ನ ಹೋಮ ಸಫಲವಾಗುವ ಸಮಯ ಸನ್ನಿಹಿತವಾಗಿದೆ.
ನನ್ನ ಮಾಯಾವಿದ್ಯೆಯ ಚಮತ್ಕಾರವನ್ನು ಈಗ ನೀವೇ ನೋಡಬಹುದು. ಖಂಡಿತವಾಗಿ ನೋಡುತ್ತೇನೆ. ಅದಕ್ಕೆ ತಾನೇ ಇಷ್ಟು ಹೊತ್ತಿನಿಂದ ಕಾದು ಕುಳಿತಿರುವುದು. ಈಗ ನಾನು ತೋರಿಸುವ ಮಾಯಾ ಸೃಷ್ಟಿಯಿಂದ ಆ ರಾಮ ಲಕ್ಷ್ಮಣರ ಸಹಿತ ಸಮಸ್ತ ವಾನರ ಸೇನೆಯು ನಿಮಗೆ ಶರಣಾಗುವಂತೆ ಮಾಡುತ್ತೇನೆ. ನೋಡಿ ತಂದೆ, ನನ್ನ ಮಾಯಾ ಸೃಷ್ಟಿಯನ್ನು ನೀವೇ ನೋಡಿ. ಕುಮಾರ, ಇಂದ್ರಜಿತು, ಇದೇನಿದು ಅದ್ಭುತ! ನನ್ನ ಕಣ್ಣುಗಳು ನನಗೆ ಮೋಸ ಮಾಡುತ್ತದೆ ತಾನೆ? ನೀನು ನಿಜಕ್ಕೂ ಸೀತೆಯ ಪ್ರತಿರೂಪವನ್ನು ಸೃಷ್ಟಿಸಿದೆಯಾ? ಹೌದು ತಂದೆ, ಇದು ಅಶೋಕವನದಲ್ಲಿರುವ ಸೀತೆಯ ಪ್ರತಿರೂಪ. ಅಲ್ಲಿ ನಿಜವಾದ ಸೀತೆ, ಇಲ್ಲಿ ಮಾಯಾ ಸೀತೆ. ಹೌದು ತಂದೆ, ಮಾಯಾ ಸೀತೆ. ನಿನ್ನ ಈ ಸಾಮರ್ಥ್ಯವನ್ನು ನಾನು ಅಭಿನಂದಿಸುತ್ತೇನೆ ಕುಮಾರ. ಆದರೆ ನೀನು ಈ ಮಾಯಾ ಸೀತೆಯನ್ನು ಏಕೆ ಸೃಷ್ಟಿಸಿದೆ? ಇದರಿಂದ ರಾಮ ಲಕ್ಷ್ಮಣರು ವಾನರ ಸೈನ್ಯ ಹೇಗೆ ನನಗೆ ಶರಣಾಗುತ್ತರಾಗುತ್ತಾರೆ? ತಂದೆ, ಆ ರಾಮ 100 ಯೋಜನಾ ವಿಸ್ತಾರವಾದ ಸಮುದ್ರವನ್ನು ವಾನರರೊಂದಿಗೆ ದಾಟಿ ಬಂದದ್ದು ಸೀತೆಗಾಗಿ. ನಮ್ಮ ಲಂಕೆಯ ಮೇಲೆ ಆಕ್ರಮಣ ಮಾಡಿದ್ದು ಸೀತೆಗಾಗಿ. ಅಪ್ರತಿಮ ಬಲ ಪರಾಕ್ರಮಗಳಿಂದ ರಾಕ್ಷಸ ವೀರರನ್ನು ಸಂಹರಿಸಿ ನಮ್ಮನ್ನು ಕಾಡುತ್ತಿರುವುದು ಈ ಸೀತೆಗಾಗಿ. ಇದೇ ಸೀತೆಯನ್ನು ಅವರ ಕಣ್ಣೆದುರಿಗೆ ಸಂಹರಿಸಿ ಬಿಟ್ಟನೆಂದರೆ ಅವರ ಸ್ಥಿತಿ ಏನಾಗಬಹುದೆಂದು ನೀವೇ ಯೋಚಿಸಿ ತಂದೆಯೇ. ಹೌದು ಕುಮಾರ, ಯಾವ ಸೀತೆಗಾಗಿ ಆ ರಾಮನು ನಮ್ಮ ಮೇಲೆ ಯುದ್ಧ ಮಾಡಲು ಬಂದಿರುವನೋ ಅದೇ ಸೀತೆಯನ್ನು ರಣರಂಗದಲ್ಲಿ ಅವನ ಕಣ್ಣೆದುರಿಗೆ ಸಂಹರಿಸಿದರೆ ಅವನ ಜೀವವು ಅಲ್ಲಿಯೇ ಹೊರಟು ಹೋಗುತ್ತದೆ. ಅಲೆ ಭಲೆ ಕುಮಾರ. ಆ ರಾಮನ ಜೀವವೇ ಹೋದ ಮೇಲೆ ಇಲ್ಲಿ ವಾನರರಿಗೇನು ಕೆಲಸ? ಅವರೆಲ್ಲರೂ ತಾವು ಬಂದ ಸೇತುವೆ ಮೇಲೆಯೇ ಹಿಂದಿರುಗಿ ಓಡಿ ಹೋಗುತ್ತಾರೆ. ಆ ಗದ್ದಲದಲ್ಲಿ ಹಲವಾರು ಸಮುದ್ರದಲ್ಲಿ ಬಿದ್ದು ಸಾಯುತ್ತಾರೆ. ಭಲೆ ಕುಮಾರ, ನಿನ್ನ ಯೋಜನೆ ಅಮೋಘವಾಗಿದೆ. ಅಪ್ರತಿಮವಾದ ಕಾರ್ಯತಂತ್ರ ಇದು. ಇನ್ನು ನಾವು ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ. ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸುವುದನ್ನು ಬಿಟ್ಟು ಈ ಸೀತೆಯನ್ನು ರಣರಂಗದಲ್ಲಿ ಸಂಹರಿಸಿ ಬಿಟ್ಟರೆ ರಾಮ ಲಕ್ಷ್ಮಣರನ್ನು, ಆ ವಾನರ ಸೈನ್ಯವನ್ನು ಶೋಕ ಸಾಗರದಲ್ಲಿ ಮುಳುಗಿಸಬಹುದು. ಆದರೆ ನೀವು ಅಂದುಕೊಂಡ ಫಲಿತಾಂಶ ದೊರೆಯಬೇಕಾದರೆ ಇವಳು ನಿಜವಾದ ಸೀತೆಯಲ್ಲ, ಮಾಯಾ ಸೀತೆ ಎಂದು ಬೇರೆ ಯಾರಿಗೂ ತಿಳಿಯಬಾರದು. ಇಲ್ಲ ಕುಮಾರ, ಬೇರೆ ಯಾರಿಗೂ ತಿಳಿಯುವುದಿಲ್ಲ. ನೀನು ಈ ಕೂಡಲೇ ಇವಳನ್ನು ಕರೆದುಕೊಂಡು ರಣರಂಗಕ್ಕೆ ಹೋಗು. ಆಗಲಿ ತಂದೆ. ಜೈ ಪರಮೇಶ್ವರ, ಜೈ ರಾವಣೇಶ್ವರ, ಜೈ ಪರಮೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ. ಪ್ರಭು ರಾಮಚಂದ್ರ, ವಾನರೇಂದ್ರ, ಪ್ರಣಾಮಗಳು. ಏನಾದರೂ ಮುಖ್ಯವಾದ ವಿಷಯವಿದೆಯಾ? ಇದೇ ಪ್ರಭು, ರಾಕ್ಷಸ ಸೈನ್ಯ ಯುದ್ಧಕ್ಕೆ ಸಿದ್ಧನಾಗಿ ಬರುತ್ತಿದೆ. ಸ್ವಲ್ಪ ದೂರದಲ್ಲಿ ಇಂದ್ರಜಿತುವಿನ ರಥವೂ ಬರುತ್ತಿರುವಂತಿದೆ. ಪ್ರಭು ರಾಮಚಂದ್ರ, ನಾವು ನಿರೀಕ್ಷಿಸಿದಂತೆ ಆ ಇಂದ್ರಜಿತು ಸರ್ವಸನ್ನದ್ಧನಾಗಿ ರಣರಂಗಕ್ಕೆ ಬರುತ್ತಿರಬಹುದು. ಬರಲಿ, ಅವನು ಬಂದದ್ದು ಒಳ್ಳೆಯದಾಯಿತು. ಸಹೋದರ, ನನಗೆ ಅಪ್ಪಣೆ ಕೊಡು. ನಾನು ಈಗಲೇ ಯುದ್ಧ ಭೂಮಿಗೆ ಹೋಗಿ ಆ ರಾವಣ ಪುತ್ರನ ಸೊಕ್ಕಡಗಿಸುತ್ತೇನೆ. ಸಾವಧಾನ, ಸಾವಧಾನ. ಆ ಇಂದ್ರಜಿತುವಿನ ಮಾಯಾಜಾಲಕ್ಕೆ ಸಿಕ್ಕಿ ನಾವು ಮೂರ್ಛೆ ಹೋಗಿದ್ದನ್ನು ನೀನು ಮರೆಯಬಾರದು.
ಇನ್ನೊಮ್ಮೆ ಅಂತಹ ಪ್ರಸಂಗ ಬರಬಾರದು. ಆ ಇಂದ್ರಜಿತುವಿನ ಯುದ್ಧ ತಂತ್ರವೇನೆಂಬುದನ್ನು ನಾವು ತಿಳಿದುಕೊಂಡು ನೀನಾಗ್ಲಿ ನಾನಾಗ್ಲಿ ಅವನ ಮೇಲೆ ಯುದ್ಧ ಆರಂಭಿಸುವುದು ಒಳ್ಳೆಯದು.